ನಿನ್ನನೇಕೆ ಕೇಳಲಿ ಮೊದಲ ಸಂಚಿಕೆ ಚಹಾ ಸಮರ್ಪಣೆ ಅಥವಾ ಡೆಡಿಕೇಶನ್. 1994-95ರಲ್ಲಿ ಪ್ರತಿದಿನವೂ ಬೆಂಗಳೂರಿನ ಶಿವಾಜಿನಗರಕ್ಕೆ ಎರಡೆರಡು BTS ಬಸ್ಸು ಹಿಡಿದು ತಮಿಳು ಮಾಧ್ಯಮದ ಶಾಲೆಯೊಂದರಲ್ಲಿ ತೃತೀಯ ಭಾಷೆ ಕನ್ನಡದ ಬೋಧನೆ ಮಾಡುತ್ತಾ ಆ 9 ತಿಂಗಳು ನನಗೆ ತನ್ನ ಗರ್ಭದಲ್ಲಿ ಕನ್ನಡವನ್ನು ಪರಿಚಯಿಸಿದ ಅಮ್ಮನಿಗೆ. ಇದೇ ನವೆಂಬರ್ ತಿಂಗಳ ಸಮಯ, 2019ನೇ ಇಸ್ವಿ. ಬುಧವಾರವೋ ಗುರುವಾರವೋ ಸರಿಯಾಗಿ ನೆನಪಿಲ್ಲ. ಮೈಸೂರಿನಿಂದ ಮನೆಯವರು ನನ್ನ ಯಾವುದೋ ತಗಾದೆಗೆ ಮೆಹರ್ಬಾನಿ ಮಾಡಲು ಬೆಂಗಳೂರಿಗೆ ಬಂದಿದ್ದರು. ಅವರಿಗೆ ಆಗಿನ್ನೂ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗಿತ್ತು. ಡಿಸೆಂಬರ್ನಲ್ಲಿ ಕೆಲಸಕ್ಕೆ ಹಾಜರಾಗಬೇಕಾಗಿತ್ತು. ಒಂದು 6 ಪುಟಗಳಿದ್ದಂತಹ 5 ಪ್ರತಿಯನ್ನು ಜಾಯ್ನಿಂಗ್ ಫಾರ್ಮ್ಗಳೆಂದು ಟೈಪ್ ರೈಟಿಂಗ್ ಮಾಡಿಸೋಕ್ಕೆ ನೀಡಿದರು. ನನಗಾಗಿ ಮೆಹರ್ಬಾನಿ ಮಾಡಲು ಬಂದ ಗಂಡನಿಗೆ ಟೈಪ್ ರೈಟಿಂಗ್ ಮಾಡಿಸಿಕೊಡುವುದಾಗಿ ಭಾಷೆ ನೀಡಿದ್ದೆ. ನಮ್ಮ ತಗಾದೆ ಇರಾದೆಗಳನ್ನೆಲ್ಲ ಮುಗಿಸ್ಕೊಂಡು ಸುಮಾರು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಬೆಂಗಳೂರಿನ ವಿಜಯನಗರದ ಮಾರ್ಕೆಟ್ಗೆ ಬಂದು ತಲುಪಿದ್ವು. ನಮ್ಮ ಮದುವೆ ಕಾರ್ಡ್ ಮಾಡಿದ್ದ ಅಂಗಡಿಯಲ್ಲಿ ಟೈಪ್ ರೈಟಿಂಗ್ ಸಹ ಮಾಡ್ತಾರೆ ಅಂತ ಮೊದಲೇ ತಿಳಿಯೋದ್ರಿಂದ ಸೀದಾ ಆ ಅಂಗಡಿ ಬಳಿ ಹೋದ್ವಿ. ಅಲ್ಲೊಬ್ಬ ಮಧ್ಯ ವಯಸ್ಸಿನ ಹೆಂಗಸು, ಸುಮಾರು 45-50 ವರ್ಷ ಇರಬೇಕು, ನಮಗೆ ಟೈಪ್ ರೈಟಿಂಗ್ ಮಾಡಿಕೊಡೋಕ್ಕೆ ಮುಂದೆ ಬಂದರು. ನಾವಿಬ್ಬರು ಅಲ್ಲೇ ಪಕ್ಕದಲ್ಲಿದ್ದ ಕಬ್ಬಿಣದ ಸ್ಟೂಲ್ಗಳ ಮೇಲೆ ಕೂತ್ಕೊಂಡ್ವಿ. ನಮಗೆ ಟೈಪ್ ರೈಟಿಂಗ್ ಮಾಡಿಕೊಡುತ್ತಿದ್ದ ಮಹಿಳೆ ಒಬ್ಬಳೇ ಹೆಣ್ಣು ಮಗಳ ತಾಯಿ. ಮಗಳಿಗೆ ಮದುವೆ ಮಾಡಿ ಮೊಮ್ಮಗೂ ಇದೆಯಂತೆ. ಆದರೂ ಈ ತಾಯಿ ಯಾಕೆ ದುಡಿತಿದ್ದಾಳೆ? ಹೀಗೆ ಬದುಕು ದೂಡಲು, ಸುಮ್ಮನಿರು ಅಂತೂ ಮನಸ್ಸು. ಆ 4-5 ಜನರು ಟೈಪ್ ರೈಟಿಂಗ್ ಮಾಡುತ್ತಿದ್ದವರಲ್ಲಿ ಒಬ್ಬ ಹಿರಿಯರೂ ಇದ್ದರು. 60-65 ವರ್ಷ ಇರಬೇಕು. ಸರ್ಕಾರಿ ನಿವೃತ್ತ ನೌಕರರಂತೆ ಕಂಡರು. ಬೆಳಿಗ್ಗೆಯಿಂದ ಗಿರಾಕಿನೇ ಇಲ್ಲ ಕಣಯ್ಯ ಅಂತ ಗೊಣಕ್ಕೊಂಡು ಅವರ ಬೂದುಗನ್ನಡಿಗಿಂತಲೂ ದಪ್ಪಗೆ ಮುಖ ಊದಿಸ್ಕೊಂಡು ಕೂತಿದ್ರು. ಈ ಮನಸ್ಸು ಸುಮ್ಮನೆ ಇರಬೇಕಲ್ಲ. ಕೋಪಿಷ್ಟ ತಾತ ಮನೆಯಲ್ಲಿ ಕಾಲ ಕಳೆಯೋಕೆ ಅಸಾಧ್ಯ ಎನಿಸಿ ಇಲ್ಲಿಗೆ ಬಂದಿದೆ ಅಂತೆಲ್ಲ ಕತೆ ಹೊಡಿತಿತ್ತು. ಸರಿ, ಮನಸ್ಸಿಗೆ ಚುಪ್ ಸುಮ್ಮನಿರು ಅಂದು ವಾಸ್ತವಕ್ಕೆ ಬಂದೆ. ವಿಜಯನಗರದ ಮೆಟ್ರೋ ರೈಲು ಹಾದು ಹೋಗುವ ಮುಖ್ಯ ರಸ್ತೆಗೆ ಸಮಕೋನ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುವ ಚಿಕ್ಕ ಚಿಕ್ಕ ಗಲ್ಲಿ ರಸ್ತೆಗಳಲ್ಲಿ ಈ ಅಂಗಡಿ ಇದ್ದ ರಸ್ತೆಯೂ ಒಂದು. ಎಷ್ಟನೆಯ ಅಡ್ಡ ರಸ್ತೆ ಎಂಬುದು ನೆನಪಿಲ್ಲ, ಆದರೆ ದುರ್ಗಾ ಚಾಟ್ಸ್ ಅಂಗಡಿ ಇರೋ ರಸ್ತೆ ಅಂತ ಮಾತ್ರ ಗೊತ್ತು. ಸ್ವಭಾವತಃ ತಿಂಡು ಪೋತಿ ನೋಡಿ. ಹಾಗಾಗಿ ರಸ್ತೆಗೆ ಅಂಟಿಕೊಂಡಂತೆ ಇದ್ದ ಆ ಅಂಗಡಿಯ ಮುಂಭಾಗದಲ್ಲಿ 4-5 ಜನರು ಪುಟ್ಟ ಟೇಬಲ್ಗಳನ್ನು ಜೋಡಿಸ್ಕೊಂಡು ಟೈಪ್ ರೈಟಿಂಗ್ ಮಾಡ್ತಾ ಕೂತಿರ್ತಿದ್ರು. ಇಂದು ಅವರೊಂದಿಗೆ ನಾವು ಕೂತಿದ್ವಿ. ಸದಾ ಜನಜಂಗುಳಿಯಿಂದ ತುಂಬಿರೋ ರಸ್ತೆ ಅದಾಗಿದ್ದರಿಂದ ದಾರಿ ಹೋಕರನ್ನು ದಿಟ್ಟಿಸುತ್ತಾ ನಾನು ಕೂತಿದ್ದೆ. ಮೊದಲನೇ ಪ್ರತಿಯ ಟೈಪ್ ರೈಟಿಂಗ್ ಮುಗಿಯುವಷ್ಟರಲ್ಲಿ 1 ತಾಸು ಅಂದರೆ 1 ಅವರ್ ಕಳೆದಿತ್ತು. ಜೊತೆಗೆ ನನ್ನ ಸಹನೆಯನ್ನೂ ಕಳೆದಿತ್ತು ಬಿಡಿ. ಪತಿಯ ಮುಂದೆ ಅಸಹನೆ ತೋರುವ ಮನಸ್ಸಿಲ್ಲ. ಸರಿ, ಪಕ್ಕದಲ್ಲೇ ಇದ್ದ ಅಂಗಡಿಯೊಂದಕ್ಕೆ ಹೋಗಿ ಬರುವುದಾಗಿ ಹೇಳಿ ಹೊರಟೆ. ಅದೊಂದು ಫ್ಯಾನ್ಸಿ ಸ್ಟೋರು. ಸುತ್ತ ಕಣ್ಣಾಡಿಸ್ತಾ ಸುಮ್ಮನೆ ಒಳಗೆ ಹೋದೆ. ಸುಖ ಸುಮ್ಮನೆ ಅಂಗಡಿಯೊಂದಕ್ಕೆ ಹೋಗಿ ಏನನ್ನೂ ಖರೀದಿಸದೆ ಬರುವ ಜಾಯಮಾನದವಳಂತೂ ಅಲ್ಲವೇ ಅಲ್ಲ ನಾನು. ಅತ್ತ ಇತ್ತ ತಿರುಗಿ ಕೊನೆಗೆ ಒಂದು ಕೆಂಪು ಮತ್ತು ಚಿನ್ನದ ಬಣ್ಣದ ಕಸೂತಿ ಇದ್ದ ಲಂಚ್ ಬ್ಯಾಗನ್ನು 150 ರೂಪಾಯಿಗೆ ಖರೀದಿಸಿದೆ. ಮುಂದೊಂದು ದಿನ ಆ ಬ್ಯಾಗ್ ನನ್ನ ಆಫೀಸ್ ಸಹೋದ್ಯೋಗಿಗಳಿಗೆ ಡಬ್ಬೆವಾಲಿಯ ಕೆಲಸ ಮಾಡಿತ್ತು. ಮತ್ತೆ ಅದರ ಬಗ್ಗೆ ಬರೀತೀನಿ, ಓದಿ ಹೇಳ್ತೀನಿ ಕೂಡ. ಸರಿ, ಹೊಸ ಖಾಲಿ ಬ್ಯಾಗ್ ಅಲ್ಲಾಡಿಸ್ಕೊಂಡು ಬಂದು ನನ್ನ ಗಂಡನ ಪಕ್ಕದಲ್ಲಿ ಕೂತ್ಕೊಂಡೆ. 2ನೆಯ ಪ್ರತಿ ಇನ್ನೂ ಮುಗಿದಿರಲಿಲ್ಲ. ಇನ್ನೊಂದಷ್ಟು ಹೊತ್ತು ನಿದ್ರೆಗಣ್ಣಿನಲ್ಲಿ ಪರಪಂಚದ ನಾಟಕವನ್ನು ಪ್ರೇಕ್ಷಕಳಾಗಿ ನೋಡ್ತಿದ್ದೆ. ಅಷ್ಟರಲ್ಲಿ ಸಂಜೆ 4:15 ನನ್ನ ಚಹಾ ಅಲಾರಂ ಶುರುವಾಯಿತು. ಚಿಕ್ಕಂದಿನಿಂದ ಚಹಾ ಚಟಕ್ಕೆ ಬಿದ್ದು ದಿನದಲ್ಲಿ 2 ಬಾರಿ ಟೀ ಕುಡಿದೇ ಇದ್ದರೆ ಮದ್ಯವ್ಯಸನಿಯಂತೆ ತಲೆನೋವು ಬರುತ್ತೆ. ಸರಿ, ಇನ್ನೊಂದು ರೌಂಡ್ ವಿಹಾರಕ್ಕೆ ಸಜ್ಜಾದೆ. ಟೀ ಕುಡಿದು ಬರ್ತೀನಿ ಅಂತ ನಮ್ಮವ್ರಿಗೆ ಹೇಳಿ ಹೊರಟೆ. ವಿಜಯನಗರದ ಎಲ್ಲ ಸಸ್ಯಾಹಾರಿ ಹೋಟೆಲ್ಗಳು ನನಗೆ ಚಿರಪರಿಚಿತವೇ. ಆದರೆ ಅವತ್ತ್ಯಾಕೋ ದೂರ ನಡೆದು ಹೋಗೋ ಮನಸ್ಸಾಗಲಿಲ್ಲ. ಒಂದಷ್ಟು ದೂರ ಬಂದ ನಂತರ ರಸ್ತೆಯ ಕೊನೆ ತಲುಪಿದೆ. ಅಲ್ಲೊಂದಷ್ಟು ಬೀದಿ ಬದಿ ವ್ಯಾಪಾರಿಗಳ ಪೆಟ್ಟಿಗೆ ಅಂಗಡಿಗಳಿದ್ವು, ತಳ್ಳೋ ಬಂಡಿಗಳು ಇದ್ವು. ರೋಗಿ ಬಯಸಿದಂತೆ ಅಲ್ಲೊಂದು ಚಹಾ ಅಂಗಡಿನೂ ಇತ್ತು. ಸುಮಾರು 30-35 ವ್ಯಕ್ತಿಯೊಬ್ಬರು ಬಿಸಿ ಬಿಸಿ ಚಹಾ ಸೋಸ್ತಾ ಇದ್ರು. ನನಗೊಂದಿಷ್ಟು ಸ್ವಚ್ಛತೆಯ ರೋಗ ಬೇರೆ. ಆ ಅಂಗಡಿಯ ಆಸುಪಾಸನ್ನೆಲ್ಲ ಕಣ್ಣಿನಲ್ಲೇ ಸ್ಕ್ಯಾನ್ ಮಾಡಿ ಸಮಾಧಾನ ಆದ ನಂತರ ಅಲ್ಲಿಗೆ ಹೋದೆ. 1 ಟೀ ಕೊಡಿ ಅಂದೆ.
ಸುಮಾರು 1/4 ಲೀಟ್ರ್ ಹಾಲಿನಲ್ಲಿ ಅರ್ಧದಷ್ಟು ಅಳತೆ ಬರೋ ಪೇಪರ್ ಕಪ್ ಒಂದರಲ್ಲಿ ಚಹಾ ಬಗ್ಸಲು ಅವರು ಮುಂದಾದರು. ನಮಗೆ ನಿಂತಲ್ಲೇ ಕತೆ ಹುಡುಕೋ ಬುದ್ಧಿ. ನಿಂತಲ್ಲೇ ಆ ವ್ಯಕ್ತಿಯನ್ನು ಗಮನಿಸತೊಡಗಿದೆ. ತುಂಬ ಸೀರಿಯಸ್ ಆದ ಮುಖಭಾವ, ನಿಷ್ಠೆ, ಇನ್ನು ಏನೇನೋ ಯೋಚಿಸ್ತಿದ್ದೆ. ಅಷ್ಟರಲ್ಲಿ ತಗೊಳ್ಳಿ ಎಂದು ಚಹಾ ಕಪ್ ಮುಂದಿಟ್ಟರು. ಎಷ್ಟು ಎಂದೆ. 7 ರೂಪಾಯಿ ಅಂದರು. ನನ್ನ ಸ್ಲಿಂಗ್ ಬ್ಯಾಗ್ ತಡಕ್ತಾ ಮತ್ತೆ ಎಷ್ಟಂದ್ರಿ ಅಂದೆ. 7 ರೂಪಾಯಿ ಮೇಡಮ್ ಅಂದರು. 7 ಅಷ್ಟೇನಾ? 17 ಇರಬೇಕು. ನನ್ನ ಕಿವಿಗೇನೋ ಆಗಿದೆ ಅಂತ 10 ರೂಪಾಯಿ 2 ನೋಟ್ ತೆಗೆದು ಅವ್ರಿಗೆ ನೀಡಿ ಚಹಾದ ಕಪ್ ತೆಗೆದುಕೊಂಡೆ. ಆತ ಅವು 2 ನೋಟುಗಳಿವೆ ಎಂದು ನೋಡಿ ಒಂದನ್ನು ಹಿಂತಿರುಗಿಸುವಷ್ಟರಲ್ಲಿ ನಮ್ಮದು 1 ಸಿಪ್ ಚಹಾ ಕುಡಿದಾಗಿತ್ತು. ಚಟ ನೋಡಿ ಚಹಾದ್ದು ಕಾಯೋಕ್ಕಾಗಲ್ಲ. ಒಳಮನಸ್ಸು ಆಹಾ ಅಮೃತ ಅಂತಿತ್ತು. 10ರ 1 ನೋಟು ಆತ ಕೈಗಿಡುತ್ತಲೇ ಆಶ್ಚರ್ಯವಾಗಿತ್ತು. 1 ಚಹಾಕ್ಕೆ 7 ರೂಪಾಯಿ ಅಷ್ಟೇನಾ? ನಿಜವಾಗಲೂ 2019ರಲ್ಲಿ ನನಗೆ ಬುದ್ಧಿ ಬಂದಾಗಿನಿಂದ ಕುಡಿದ ಅತಿ ಅಗ್ಗದ ಚಹಾ ಇದೇ ಇರಬೇಕು ಅನಿಸಿತ್ತು. ಇಷ್ಟೆಲ್ಲ ನಾನು ಯೋಚಿಸ್ತಿರುವಾಗ ಆತ 3 ರೂಪಾಯಿ ಚಿಲ್ಲರೆನ ತಟ್ಟೆಯಲ್ಲಿ ಹುಡುಕ್ತಿದ್ದ. ಛೇ, ಆ 3 ರೂಪಾಯಿ ತಗೋಬಾರ್ದು, ಅವನಿಗೆ ಬಿಡಬೇಕು ಅನ್ನಿಸ್ತು. ಬೇಡ ಬಿಡಿ ಅಂತ ಹೇಳಲು ಯೋಚಿಸುವ ಸಂಕೋಚದ ಹುಡುಗಿ ನಾನು. ಅವನು ಏನಾದರೂ ಅಂದುಬಿಟ್ರೆ ಅನ್ನೋ ಹಿಂಜರಿಕೆ. ಅಂತೂ ಇಂತೂ ಧೈರ್ಯ ಮಾಡಿ ಒಂದಿಷ್ಟು ನಗುವನ್ನ ಮುಖ ಮೇಲೆ ತಂದ್ಕೊಂಡು ಪರವಾಗಿಲ್ಲ ಬಿಡಿ ಅಂದೆ ಧೈರ್ಯವಿಲ್ಲದ ಧ್ವನಿಯಲ್ಲಿ. ಆತ ಒರಟೊರಟಾಗಿ ಅದ್ಯಾಕೆ ಇರಿ ಮೇಡಮ್ ಅಂತ ಚಿಲ್ಲರೆ ಮುಂದೆ ಮಾಡ್ದ. ಸೈಲೆಂಟಾಗಿ ತೆಗೆದುಕೊಂಡು ಒಳಗೊಳಗೆ ಅವನ ಸ್ವಾಭಿಮಾನವನ್ನು ಮೆಚ್ಚಿಕೊಂಡು ಟೈಪ್ ರೈಟಿಂಗ್ ಸಂಭ್ರಮದ ಕಡೆಗೆ ನಡೆದೆ. ದಾರಿಯಲ್ಲಿ ನಡೆದುಕೊಂಡು ಚಹಾ ಗಿಹ ಹೀರುವ ಪ್ರತಿಭೆಯೆಲ್ಲ ನಮಗಿಲ್ಲದ ಕಾರಣ ಯೋಚಿಸ್ತಾ ನಡೆದೆ. ನನ್ನ ಧಾರಾಳತನದ ಪ್ರದರ್ಶನ ಮಾಡುವ ಮುಟ್ಟಾಳತನ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಇಂಥದ್ದೊಂದು ಘಟನೆ ನಡೆದಿರುತ್ತೆ. ವ್ಯಕ್ತಿ ಮತ್ತು ವಸ್ತು ಚಿತ್ರಣ ಬೇರೆ ಇರಬಹುದಷ್ಟೇ. ಬೇಡಿ ಬದುಕುವ, ಹೊರೆಯಾಗಿ ಬದುಕುವವರ ನಡುವೆ ಸ್ವಾಭಿಮಾನ ಮತ್ತು ನಿಷ್ಠೆಗಳೊಂದಿಗೆ ಬದುಕುವ ಇಂಥವರ ಬಾಳು ಹಸನಾಗಲಿ ಎಂದು ಮನಸಾರೆ ಹರಿಸಿಕೊಂಡು ಬಂದೆ. ಅಷ್ಟರಲ್ಲಿ ಅಂಗಡಿ ಬಂದಿತ್ತು. ನನ್ನ ಕೈಯಲ್ಲಿ ಚಹಾದ ಕಪ್ ನೋಡಿ ನಮ್ಮವರು ನನಗೆ ಚಹಾ ಬೇಡಾಗಿತ್ತು ಕಣೋ ಎಂದಾಗ ಮರು ಮಾತಾಡದೆ ಪೆಚ್ಚು ಮುಖ ಮಾಡಿಕೊಂಡು ಚಹಾ ಹೀರುತ್ತಾ ಕುಳಿತೆ. ನನ್ನವರು ನಕ್ಕರೇನೋ ಗಮನಿಸಲಿಲ್ಲ. ನನ್ನ ಯೋಚನೆಗಳ ದೋಣಿಯಲ್ಲಿ ನಾನು ಚಹಾ ಸಮುದ್ರದಲ್ಲಿ ತೇಲ್ತಿದ್ದೆ. ಅಲ್ಲ, ಎಂಥ ಮಂಕು ನಾನು. ಒಂದು 5 ಕಪ್ ಚಹಾ ತಗೊಂಡು ಬಂದು ನನ್ನ ಗಂಡನಿಗೂ ಅಲ್ಲಿ ಟೈಪ್ ರೈಟಿಂಗ್ ಮಾಡ್ತಿದ್ದವ್ರಿಗೂ ಕೊಟ್ಟಿದ್ರೆ ಕಷ್ಟಪಟ್ಟು ದುಡಿಯೋ 2 ಅಂಗಡಿಯವ್ರಿಗೂ ಸಹಾಯ ಆಗ್ತಿತ್ತೆ ಅಂತ ಯೋಚಿಸ್ತಿದ್ದೆ. ಏನೋ ಯೋಚಿಸ್ತಿದ್ಯಾ ಅಂತ ಗಂಡ ಹೇಳಿದಾಗ ಅವ್ರ ಕಡೆ ನೋಡಿದೆ. ಹಿಂಭಾಗದಲ್ಲಿ ಟೈಪ್ ರೈಟಿಂಗ್ ಅಂಗಡಿಯವರು ಓನರ್ ತರಿಸಿದ್ದ ಚಹಾ ಮತ್ತು ಸಮೋಸ ಸವಿಯುತ್ತಿದ್ದರು. ನನಗೂ ಸಮೋಸ ಬೇಕು ಅನಿಸಿತ್ತು.